ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ರಾತ್ರಿ ರೂಮಿಗೆ ಬಂದ ಕೂಡಲೇ ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ. ವಿಂಡೋನೆಲ್ಲ ಕ್ಲೋಸ್ ಮಾಡ್ತಾಳೆ. ಪ್ರೇಮ ಸತ್ತಿದ್ದಾಳೆ. ಅವಳು ಬದುಕಿ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ತಾಯ್ತನ ನನ್ನ ಕೈಲಿರೋ ತನಕ ಯಾರೂ ನನಗೇನು ಮಾಡೋಕ್ಕಾಗಲ್ಲ. ಆ ಪ್ರೇಮ ದೈವ ಆಗಿ ಬಂದರೂ ಆ ತಾಯ್ತನ ದಾಟಿ ಬರೋದಕ್ಕಾಗಲ್ಲ. ನಾನು ಧೈರ್ಯವಾಗಿರಬೇಕು. ಸ್ನೇಹ ಯು ಟು ಬಿ ಸ್ಟ್ರಾಂಗ್ ಅಂತ ತಿರುಗುವಾಗ ಗೆಜ್ಜೆ ಸೌಂಡ್ ಆಗುತ್ತೆ. ಯಾರದು ಅಂತ ಸ್ನೇಹ ಭಯದಿಂದ ಎಲ್ಲ ಕಡೆ ನೋಡಿ ಹಾಲ್ಗೆ ಓಡಿ ಬಂದು ಬೀಳ್ತಾಳೆ. ಬೇಡ, ಬರಬೇಡ ಡ್ಯಾಡಿ ಡ್ಯಾಡಿ ಅಂತ ವಿಚಿತ್ರವಾಗಿ ಕೂಗ್ತಾಳೆ. ಆಗ ಧನರಾಜ್ ಬಂದು ಏನಾಯ್ತೆ, ಯಾಕೆ ಹೀಗಾಡ್ತಿದ್ಯಾ, ನಿನ್ನ ನೋಡಿದರೆ ನನಗೆ ಸಂಕಟ ಆಗ್ತಿದೆ ಕಣೋ ಅಂತಾರೆ. ಪ್ರೇಮ ಬಂದಾಳೆ. ಡ್ಯಾಡಿ ನನ್ನ ನಂಬಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಗೆಜ್ಜೆ ಸೌಂಡು ಅಂತಾಳೆ ಸ್ನೇಹ. ಸಮಾಧಾನ ಮಾಡ್ಕೊ, ಅಲ್ಲಿ ಯಾರಮ್ಮ ಇದ್ದಾರೆ ಅಂತಾರೆ ಧನರಾಜ್. ಆಗ ವಾಣಿ ಬಂದು ಸ್ನೇಹ ಮೇಡಮ್ ನಮಸ್ಕಾರ ಮೇಡಮ್, ಕೆಲಸಕ್ಕೆ ಬಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವತ್ತಿಂದನೇ ಸೇರಿಸ್ಕೊಳ್ಳೋಣ ಅಂತ ಬಂದೆ. ನೀವು ಹುಷಾರಾಗಿದ್ದೀರಾ ಮೇಡಮ್ ಅಂತಾಳೆ. ನೋಡಿದ್ಯಾ, ನೀನು ಏನೇನೋ ಊಹೆ ಮಾಡ್ಕೋತಿದ್ಯಾ ಪ್ರೇಮ, ಅದು ಇದು ಅಂತ. ವಾಣಿ ಕಣಮ್ಮ ಅದು ಅಂತಾರೆ ಧನರಾಜ್. ಡ್ಯಾಡಿ ನಾನು ಗೆಜ್ಜೆ ಸೌಂಡ್ ಕೇಳಿಸ್ಕೊಂಡೆ ಡ್ಯಾಡಿ ಅಂತಾಳೆ ಸ್ನೇಹ. ಮೇಡಮ್ ಗೆಜ್ಜೆ ಸೌಂಡ್ ಬರ್ತಿರೋದು ನಿಮ್ಮ ಮನೆಯಲ್ಲಿ ಅಲ್ಲ, ಇಲ್ಲಿ ನೋಡಿ ನಾನು ಹಾಕ್ಕೊಂಡಿರೋ ಗೆಜ್ಜೆ ನೋಡಿ ಅಂತ ತೋರಿಸ್ತಾಳೆ ವಾಣಿ. ನೋಡು, ನಮ್ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಮೊದಲು ಅದನ್ನು ಆಚೆ ಬಿಸಾಕು, ಅದನ್ನು ಕೇಳಿದರೆ ಅಸಹ್ಯ ಆಗ್ತಿದೆ, ಬಿಸಾಕು ಅಂದೆ ಅಂತಾಳೆ ಸ್ನೇಹ. ಆಗ ವಾಣಿ ಗೆಜ್ಜೆನ ತೆಗಿತಾ ಸ್ನೇಹನೇ ನೋಡ್ತಾ ಸ್ಮೈಲ್ ಮಾಡ್ತಾಳೆ. ವಾಣಿ ನೀನು ಬಂದಿದ್ದು ಒಳ್ಳೇದಾಯ್ತಮ್ಮ, ನನಗೆ ಇವಳ ಬಗ್ಗೆನೇ ಚಿಂತೆ ಆಗಿಬಿಟ್ಟಿದೆ. ಇವತ್ತು ಒಂದು ದಿವಸ ಅವಳ ಜೊತೆ ರೂಮಲ್ಲಿ ಇರ್ತೀಯಾ ಅಂತಾರೆ ಧನರಾಜ್. ಸರಿ ಸರ್ ಅಂತ ವಾಣಿ ಈಚೆ ಬಂದು ಕಿಚನ್ನಲ್ಲಿ ನಿಂತ್ಕೊಂಡು ಪ್ರೇಮಗೆ ಕಾಲ್ ಮಾಡಿ, ಹಲೋ ಅಕ್ಕ, ನಾನು ಮೃಗದ ಗ್ರಹದ ಒಳಗಡೆ ಬಂದಾಯಿತು. ಸ್ನೇಹ ಈಗ ಪೂರ್ತಿ ನನ್ನ ಕಂಟ್ರೋಲ್ನಲ್ಲಿದ್ದಾಳೆ ಅಂತಾಳೆ. ಅವಳು ಭಯದಲ್ಲಿದ್ದಾಳಾ ಅಂತಾಳೆ ಪ್ರೇಮ. ಕೇಳ್ತಿರಲ್ಲ ಅಕ್ಕ, ನಡುಗ್ತಿದ್ದಾಳೆ ಅಂತಾಳೆ ವಾಣಿ. ಗೆಜ್ಜೆ ಶಬ್ದ ಕೆಲಸ ಮಾಡ್ತಾ ಅಂತಾಳೆ ಪ್ರೇಮ. ಹೌದು ಅಕ್ಕ, ಅವಳ ಜೀವ ಒಂದು ಆಚೆ ಬರೋದು ಬಾಕಿ ಅಷ್ಟೇ. ಸರಿ ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ ವಾಣಿ. ಈಚೆ ಭರತ್ ಮೊಬೈಲ್ನಲ್ಲಿ ಕಾವ್ಯ ಫೋಟೋ ನೋಡ್ತಲ್ಲೋ. ಮಹಾದೇವ, ನಿನ್ನ ಕತೆ ಮುಗೀತು ಕಣೋ. ನೀನು ಜೈಲಿಗೆ ಹೋದ್ಮೇಲೆ ಕಾವ್ಯ ನನ್ನವಳಾಗ್ತಾಳೆ. ಇವಳು ನನಗೆ ಸಿಗಲೇಬೇಕು. ಇವಳನ್ನು ಹೇಗೆ ಪಡ್ಕೋತೀನಿ ಅಂತ ನೀನು ಜೈಲಲ್ಲೇ ಕೂತ್ಕೊಂಡು ನೋಡ್ತಿರು ಅಂತಾನೆ. ಆಗ ಮಹಾದೇವ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನೆ. ಭರತ್ ಎದ್ದು ಬಂದು ಯಾಕೆ ಹುಚ್ಚಿಡಿತಾ ಅಂತಾನೆ. ಇಲ್ಲ ಪೊಲೀಸಪ್ಪ, ನೀನು ಹುಚ್ಚನ ನೋಡಿ ನನಗೆ ನಗು ಬರ್ತೈತೆ. ಲೋ ಭರತು, ನೀನು ಎಂತಹ ಹಳಸೋಗಿರೋ ಅನ್ನ ಕಣೋ, ಬಿಚ್ಚಿಟ್ರು ವಾಸನೆ ನಾತ್ಯ. ನಾನು ಆ ಪರಿಮಳದ ಹಿಂದೆ ಆ ಗರುಡ ಹಾರಾಡ್ತಿದ್ದ ಅಂದ್ಕೊಂಡಿದ್ದೆ, ಆದರೆ ಅವಳು ಹಿಂದೆ ಇರೋದು ಈ ಕೊಳೆದು ಹೋದ ಹಂದಿ ಅಂತ ಗೊತ್ತಿರಲಿಲ್ಲ ಕಣ್ಲ. ಅವಳು ನನ್ನ ಮೇಲೆ ಅಷ್ಟು ಧೈರ್ಯದಿಂದ ಸ್ಟ್ರಾಂಗ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟಾಗಲೇ ಯೋಚನೆ ಮಾಡಬೇಕಾಗಿತ್ತು ಇದ್ರ ಹಿಂದೆ ನೀನಿದ್ಯಾ ಅಂತ. ಆದರೂ ನಿನ್ನ ಧೈರ್ಯನ ಮೆಚ್ಚಬೇಕು ಕಣ್ಲ. ಹುಟ್ಟಿರೋ ಕಂಬಿನೇ ಕಡಿಯೋ ಪೆದ್ದ ನನ್ನ ಮಗ ಅಂತ ನನಗೆ ಇವಾಗ ಅರ್ಥ ಆಯಿತು ಅಂತಾನೆ ಮಹಾದೇವ. ಏಯ್, ಏನೋ ಮಾತಾಡ್ತಿದ್ಯಾ, ಮರ್ಯಾದೆಯಿಂದ ಮಾತಾಡೋ ಅಂತಾನೆ ಭರತ್. ಆಗ ಮಹಾದೇವ, ಮರ್ಯಾದೆ ಇರೋರಿಗೆ ಮರ್ಯಾದೆಯಿಂದ ಮಾತಾಡ್ತೀನಿ ಪೊಲೀಸಪ್ಪ. ಲೇ ಭರತ, ನೀನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ಕೇಸಲ್ಲಿ ನನ್ನನ್ನು ಸಿಕ್ಕಾಕ್ಸಿದ್ಯಾ ಅಂತ ನೀನು ಹೆಗಲು ತಡ್ಕೋತಿದ್ಯಾ, ಆದರೆ ಅಸಲಿಗೆ ಈ ಸುಳಿಲಿ ಸಿಕ್ಕಾಕ್ಕೊಂಡಿರೋದು ನೀನೇ ಕಣ್ಲ. ಯಾಕೆ ಅಂತ ಕೇಳಲ್ವಾ? ಆಯ್ತು ಬಿಡು, ನಾನೇ ಹೇಳ್ತೀನಿ. ಲೋ ಭರತ, ಪಂಚಾಯತಿನಲ್ಲಿ ನಮ್ಮ ಕಾವ್ಯ ಹೇಳಿದ ಮಾತು ಮರ್ತೋಯ್ತಾ? ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕಿದವರನ್ನು ಸುಮ್ಮನೆ ಬಿಡೋಕ್ಕಿಲ್ಲ. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂದಿದ್ದನ್ನು ನೆಪ ಮಾಡಿ ಕೇಳಿಸ್ಕೊ ಪೊಲೀಸಪ್ಪ. ಹೆತ್ತ ತಾಯಿನೇ ನನ್ನ ನಂಬದೆ ಹೋದ್ರು ಕಾವ್ಯ ನನ್ನ ಮ್ಯಾಕೆ ಬೆಟ್ಟದಷ್ಟು ನಂಬಿಕೆ ಮಡಗಳೆ. ಅದು ಅವಳಿಗೆ ನನ್ನ ಮ್ಯಾಕೆ ಇರೋ ವಿಶ್ವಾಸ. ಅವಳು ಈಗಾಗಲೇ ನನ್ನ ಗಂಡ ಅಂತ ಒಪ್ಕೊಂಡವಳೆ. ಗಂಡ ಅಂತ ಒಪ್ಕೊಳ್ಳೋಕ್ಕೂ ಮುಂಚೆನೂ ನನಗೋಸ್ಕರ ಹೆಣ್ಣು ಹುಲಿ ಥರ ಹೋರಾಡದವಳೆ ಅವಳು. ನನ್ನ ಗಂಡ ಅಂತ ಒಪ್ಕೊಂಡ್ಮೇಲೆ ಸುಮ್ಮನೆ ಬಿಟ್ಟಾಳ? ನಿನ್ನ ಪಾಲಿಗೆ ಅವಳೆ ಕಾಳಿ, ಭದ್ರಕಾಳಿ, ಚಾಮುಂಡಿ ಎಲ್ಲನೂ ಆಯ್ತವಳೆ, ನೆನ್ಪಿಟ್ಕೋ ಅಂತಾನೆ ಮಹಾದೇವ. ಏಯ್ ಕಾವ್ಯ, ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಬೂಟಿಂದ ಒದ್ದು ಪುಡಿ ಪುಡಿ ಮಾಡ್ತೀನಿ. ನಾಳೆ ಅವಳು ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಪಟ್ಕೋಬೇಕು, ಹಾಗೆ ಮಾಡ್ತೀನಿ. ಕೇಸ್ ಕೋರ್ಟ್ಗೆ ಬರಲಿ, ಆಮೇಲೆ ಗೊತ್ತಾಗುತ್ತೆ ನಿನಗೆಲ್ಲ ಅಂತಾನೆ ಭರತ್. ಪೊಲೀಸಪ್ಪ, ನಿನಗೆ ಕಾನೂನು ಗೊತ್ತೈತೆ, ಆದರೆ ನನ್ನ ಕಾವ್ಯಂಗೆ ಬಹು ಬುದ್ಧಿವಂತಿಕೆ ಐತೆ. ನೀನು ಮರದ ಮ್ಯಾಕಿರೋ ಕೊಂಬೆ ಮೇಲೆ ನಡೆದರೆ ನಮ್ಮ ಕಾವ್ಯ ಎಲೆ ಮೇಕೆ ನಡೀತಾಳೆ. ನನ್ನನ್ನು ಇಲ್ಲಿಂದ ಆಚೆ ತರೋದಕ್ಕೆ ಏನು ಬೇಕಿದ್ರೂ ಮಾಡ್ತೀನಿ ಅಂತ ಮಾತು ಕೊಟ್ಟವಳೆ. ಅವಳು ಒಂದೊಂದು ಎಳೆನ ಬಿಚ್ಚಿಡ್ತಾ ಹೋದರೆ ನಿನ್ನ ಕಾಗೆ ಬಟ್ಟೆ ಬಾಳೆಹಣ್ಣಿನ ಸಿಪ್ಪೆ ತರಹ ಸುಲಿದು ಸಮಾಜದ ಮುಂದೆ ಬೆತ್ತಲಾಗೋದಂತೂ ದಿಟ ಅಂತಾನೆ ಮಹಾದೇವ. ನೋಡೋಣ ಕಣೋ, ನನ್ನ ಕಾವ್ಯ ಗೆಲ್ತಾಳೋ ಈ ಭರತ್ ಗೆಲ್ತಾನೋ ಅಂತಾನೆ ಭರತ್. ಏಯ್ ಪೊಲೀಸಪ್ಪ, ಮತ್ತೆ ತಪ್ಪು ಹೇಳ್ತಿದ್ಯಾ ಕಣ್ಲ. ಅವಳು ನನ್ನ ಕಾವ್ಯ. ಗೆಲುವು ಯಾವತ್ತಿದ್ರೂ ಸತ್ಯದ ಪರವಾಗಿರುತ್ತೆ, ಅದು ನಾಳೆ ನನಗೆ ಗೊತ್ತಾಯ್ತದೆ ಅಂತಾನೆ ಮಹಾದೇವ. ಈಚೆ ಕಾವ್ಯ ರೋಡಲ್ಲಿ ದುಡ್ಡು ಚಿನ್ನದ ಬ್ಯಾಗನ್ನು ತಗೊಂಡು ಬರ್ತಿರ್ತಾಳೆ. ಈಚೆ ಕಲ್ಯಾಣಿ ಮಹೇಶ್ವರಿ, ಏನು ಹೇಳ್ತಿದ್ಯಾ, ಕಾವ್ಯ ಎಲ್ಲಿಗೆ ಹೋದ್ಲು ಅಂತಾರೆ. ಮನೆ ಬಿಟ್ಟು ಹೋದ್ಲಕ್ಕ. ಹೌದಕ್ಕ, ನಾನು ನನ್ನ ಕಣ್ಣಾರೆ ನೋಡಿದೆ. ದೊಡ್ಡ ಬ್ಯಾಗ್ ತಗೊಂಡು ಹೋಗ್ತಿದ್ಲು ಕಾವ್ಯ. ಆ ಬ್ಯಾಗಲ್ಲಿ ಏನಿದೆಯಮ್ಮ ಅಂತ ಕೇಳಿದ್ದಕ್ಕೆ ನನ್ನ ಬಟ್ಟೆ ಒಡವೆ ಎಲ್ಲ ಇದೆ ಅಂತ ಮುಖಕ್ಕೆ ಹೊಡೆದಾಗ ಹೇಳಿಬಿಟ್ಟು ಮನೆ
ಬಿಟ್ಟು ಹೊರಟೇ ಹೋದ್ಲಕ್ಕ ಅಂತಾಳೆ ಮಹೇಶ್ವರಿ. ಅಯ್ಯೋ ಭಗವಂತ, ಒಂದಾದ್ಮೇಲೆ ಒಂದು ನೋವನ್ನು ಕೊಡ್ತಾ ಇದೆಯಲ್ಲ, ಅದ್ರ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು. ದಿನ ಬೆಳಗಾದ್ರೆ ಮನೆ ಮಾನ ಮರ್ಯಾದೆ ಹೋಗುವಂಥ ಕೆಲಸ ನಡೀತಾನೆ ಇದೆಯಲ್ಲ, ಅಯ್ಯೋ ಏನು ಮಾಡಲಿ ನಾನು ಅಂತ ಹೇಳ್ತಾರೆ ಕಲ್ಯಾಣಿ. ಅಕ್ಕ, ಈ ವಿಷಯದಲ್ಲಿ ನಾನು ಕಾವ್ಯನ ಪರ ನಿಲ್ತೀನಿ. ಒಂದು ವೇಳೆ ನನ್ನ ಗಂಡ ಏನಾದರೂ ಇಂಥ ಕೆಲಸ ಮಾಡಿದಿದ್ರೆ ಕೊನೆ ಉಸಿರಿರೋ ತನಕ ಅವರನ್ನು ಮಾತಾಡಿಸ್ತಾನೂ ಇರಲಿಲ್ಲ, ಅವರನ್ನು ಸೇರ್ತಾನೂ ಇರಲಿಲ್ಲ. ಪಾಪ ಅವಳು ಅದನ್ನೇ ಮಾಡಿದ್ದಾಳೆ, ಇದರಲ್ಲಿ ಅವಳು ತಪ್ಪೇನಿದೆ ಅಕ್ಕ? ನನ್ನ ಮಹದೇವ ಮಾಡಿರೋ ಕೆಲಸಕ್ಕೆ ಊರವರೆಲ್ಲ ಚೀತು ಅಂತ ಮುಖಕ್ಕೆ ಉಗಿತಾ ಇದ್ದಾರೆ. ನಮ್ಮ ಕಾವ್ಯ ಅವಮಾನ ತಾಳೋಕ್ಕಾಗದೆ ಮರ್ಯಾದೆ ಹೋಗುತ್ತೆ ಅಂತ ಮನೆ ಬಿಟ್ಟು ಹೊರಟೋಗಿದ್ದಾಳೆ ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ನಿನ್ನ ಕೊಂಕ್ ಮಾತನ್ನು ನಿಲ್ಲಿಸ್ತೀಯಾ? ಮಹಾದೇವನ ವಿಷಯದಲ್ಲಿ ಅತ್ತಿಗೆ ಈಗಾಗಲೇ ನೊಂದಿದ್ದಾರೆ. ಈ ರೀತಿ ಮಾತಾಡಿ ಮತ್ತೆ ನೋವು ಕೊಡಬೇಡ ಅವರಿಗೆ. ತೆಪ್ಪಗೆ ನಿಂತ್ಕೊಳ್ಳೋದನ್ನು ಕಲ್ತ್ಕೊ ಅಂತಾರೆ ಶ್ರೀಧರ್. ನಾನೆಲ್ಲಿ ಸುಳ್ಳು ಹೇಳ್ತಿದ್ದೀನ? ಕಣ್ಣಾರೆ ನೋಡಿದ್ದ ನಾಲ್ಕಂಗೆ ಹೇಳ್ತಿದ್ದೀನಿ ಅಷ್ಟೇ. ನಮ್ಮ ಮಹಾದೇವಂಗೆ ಬೇಲ್ ಸಿಕ್ಕಿ ಒಳ್ಳೆ ಕಡೆ ಅವನಿಗೆ ಮದುವೆ ಆದರೆ ಅಷ್ಟೇ ಸಾಕು ಅಂತಾರೆ ಮಹೇಶ್ವರಿ. ನಿನ್ನ ಬಾಯಲ್ಲಿ ಈ ರೀತಿ ವಿಷ ತುಂಬಿದ ಮಾತುಗಳನ್ನೇ ಬರೋದಾ ಅಂತಾರೆ ಶ್ರೀಧರ್. ಹೌದು ರೀ, ನನ್ನ ಬಾಯಲ್ಲಿ ವಿಷ ತುಂಬಿದ ಮಾತುಗಳೇ ಬರೋದು. ನಿಮ್ಮ ಬಾಯಲ್ಲಿ ಅಮೃತ ತುಂಬಿದ ಮಾತು ಬರುತ್ತಲ್ವಾ? ಹೋಗಿ ಕೇಳಿ, ಕಾವ್ಯ ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ಕೇಳ್ರಿ, ಹೋಗ್ರಿ ಅಂತಾರೆ ಮಹೇಶ್ವರಿ. ಅಯ್ಯೋ ಸಾಕು, ನಿಲ್ಲಿಸ್ತೀರಾ? ನಮ್ಮ ವಿಷಯಕ್ಕೆ ನೀವು ಯಾಕೆ ಜಗಳ ಆಡ್ತೀರಾ? ಅಣ್ಣ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಎಲ್ಲ ನನ್ನ ಹಣೆ ಬರ. ಒಬ್ಬ ಮಗ ಜೈಲಿಗೆ ಹೋದ, ಒಬ್ಳು ಸೊಸೆ ಎಲ್ಲಿಗೆ ಹೋದ್ಲು ಅಂತಲೇ ಗೊತ್ತಿಲ್ಲ, ಇನ್ನೊಬ್ಳು ಈಗ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋದ್ಲು, ಇನ್ನೊಬ್ಬ ಮಗ ಏನೇನೋ ನಿರ್ಧಾರ ತಗೋತಾನೆ. ಅಯ್ಯೋ ಭಗವಂತ, ಇದನ್ನೆಲ್ಲ ನೋಡೋ ಬದಲು ನಾನು ಸಾಯೋದೇ ವಾಸಿ. ಯಾಕೆ ಬದುಕಿರಬೇಕು ನಾನು ಅಂತ ಹೇಳ್ತಾರೆ ಕಲ್ಯಾಣಿ. ಅಳ್ಬೇಡಮ್ಮ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಇನ್ನೇನು ಮಾಡಲಿ ಪಂಚಮಿ ಅಂತಾರೆ ಕಲ್ಯಾಣಿ. ಈಚೆ ಕಾವ್ಯ ಪರಿಮಳ ಮನೆಗೆ ಬ್ಯಾಗಿನ ಜೊತೆ ಬರ್ತಾಳೆ. ನೀನು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೊರಗೋಗು ಅಂತಾಳೆ ಪರಿಮಳ. ಯಾಕೆ ಪರಿಮಳ? ಯಾಕೆ ನಾನು ನೋಡಿದ್ರೆ ಯಾಕೆ ಇಷ್ಟೊಂದು ಬೀಳ್ತಿದ್ಯಾ? ಮಾಡಿರೋ ತಪ್ಪು ನಿನ್ನನ್ನು ಚುಚ್ತಿದ್ಯಾ? ಅಥವಾ ನಾನಿಲ್ಲಿ ಸತ್ಯನ ಬಯಲು ಮಾಡ್ತೀನಿ ಅಂತ ಭಯ ಆಗ್ತಿದ್ಯಾ ಅಂತಾಳೆ ಕಾವ್ಯ. ನೋಡಿ, ಸುಮ್ಮನೆ ಏನೇನೋ ಹೇಳಬೇಡಿ. ಮಹಾದೇವ್ ಅವ್ರ ಮೇಲೆ ನಾನು ಕೊಟ್ಟಿರೋ ದೂರು ನಿಜ ಅಂತಾಳೆ ಪರಿಮಳ. ಸಾಕು ಮಾಡು ನಿನ್ನ ನಾಟಕನ. ನೀನು ಹಣಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂಥವರಿಗೆ ಸತ್ಯಕ್ಕಿಂತ ಹಣದ ಮೇಲೇ ವ್ಯಾಮೋಹ ಜಾಸ್ತಿ ಅಂತ ಬ್ಯಾಗನ್ನು ಓಪನ್ ಮಾಡ್ತಾಳೆ ಕಾವ್ಯ. ಅದರಲ್ಲಿ ದುಡ್ಡು, ಚಿನ್ನ, ಬಟ್ಟೆ ಎಲ್ಲ ಇರುತ್ತೆ. ಬೆಲೆ ಬಾಳೋ ಸೀರೆ, ಹಣ, ಒಡವೆ ಎಲ್ಲ ಇದೆ. ನಿನಗೆ ಇನ್ನೂ ಹಣ ಸಾಕಾಗಿಲ್ವಾ? ಚಿನ್ನನ ಮಾರು, ಲಕ್ಷ ಲಕ್ಷ ದುಡ್ಡು ಬರುತ್ತೆ. ತಗೋ ಪರಿಮಳ, ತಗೋ ಅಂತಾಳೆ ಕಾವ್ಯ. ಈ ಪರಿಮಳ ಮಾರಾಟಕ್ಕೆ ಇಲ್ಲ, ನನಗೆ ನನ್ನ ಮರ್ಯಾದೆ ಮುಖ್ಯ ಅಂತಾಳೆ ಪರಿಮಳ. ನಿನ್ನ ಮರ್ಯಾದೆ ಬಗ್ಗೆ ಮಾತಾಡಬೇಡ. ಹಣಕ್ಕೋಸ್ಕರ ನನ್ನ ಗಂಡನ ಮೇಲೆ ಯಾವತ್ತು ಸುಳ್ಳಾರೋಪ ಹಾಕಿದ್ಯೋ ಆವಾಗಲೇ ಗೊತ್ತಾಯಿತು ನೀನು ಎಂಥವಳು ಅಂತ. ಹೇಳು ಪರಿಮಳ, ನೀನು ಈ ರೀತಿ ನಾಟಕ ಮಾಡಿದರೆ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ? 5 ಲಕ್ಷನ, 10 ಲಕ್ಷನ, ಅದಕ್ಕಿಂತ ಹೆಚ್ಚು ಹಣ ನಾನು ಕೊಡ್ತೀನಿ ಅಂತಾಳೆ ಕಾವ್ಯ. ನೀವೇನು ಹೇಳ್ತಿದ್ದೀರಾ ಅಂತಾಳೆ ಪರಿಮಳ. ನೋಡು ಪರಿಮಳ, ನೀನು ಈ ಕ್ಷಣ ಸತ್ಯ ಹೇಳಬೇಕು. ಆ ಒಡವೆಗಳ ಜೊತೆ ಹಣನೂ ನಾನು ನಿನಗೆ ಕೊಡ್ತೀನಿ. ನಿನ್ನ ಮಗಳಿಗೆ ಆರೋಗ್ಯ ಸರಿಯಾಗಿಲ್ಲ ಅಲ್ವಾ? ಅವಳು ಬದುಕು ಬಂಗಾರ ಆಗೋ ಹಾಗೆ ನಾನು ನೋಡ್ಕೋತೀನಿ. ನೀನು ನನ್ನ ಜೊತೆ ಬಂದು ಸತ್ಯ ಹೇಳಬೇಕು ಅಷ್ಟೇ. ಮಹಾದೇವಂಗೆ ಅಂಟಿರೋ ಕಳಂಕ ದೂರ ಆಗಬೇಕು ಪರಿಮಳ ಅಂತಾಳೆ ಕಾವ್ಯ. ಆಗ ದುಡ್ಡು ಚಿನ್ನನ ನೋಡಿ ಅಲ್ಲಿರೋ ಚಿನ್ನನ ತಗೋಬೇಕು. ಈ ಒಡವೆನೆಲ್ಲ ನಿಜವಾಗ್ಲೂ ನನಗೆ ಕೊಡ್ತೀರಾ? ನಾನು ಸತ್ಯ ಹೇಳಿದರೆ ಸಾಕ ಅಂತಾಳೆ ಪರಿಮಳ. ಹೌದು ಪರಿಮಳ, ನೀನು ಒಬ್ಬ ನಿರಪರಾಧಿಗೆ ನ್ಯಾಯ ಕೊಡಿಸಿದ್ರೆ ಸಾಕು. ನಿನಗೆ ಎಷ್ಟು ಒಡವೆ ಬೇಕೋ ಎಲ್ಲ ನಾನು ಕೊಡ್ತೀನಿ ಅಂತಾಳೆ ಕಾವ್ಯ. ಈಚೆ ಭರತ್ ಕೂತ್ಕೊಂಡು, ಈ ಮಹಾದೇವ ಹೇಳೋದು ಸುಳ್ಳಲ್ಲ ಕಾವ್ಯ. ಸುಮ್ಮನೆ ಕೂರೋ ಹೆಣ್ಣಲ್ಲ ಅವಳು. ಏನಿದ್ರು ಮಾಡಿ ಈ ಕೇಸ್ ಬುಡ ಅಗೆಯೋಕೆ ಶುರು ಮಾಡಿದರೆ ನನ್ನ ಕತೆ ಮುಗೀತು. ಆಮೇಲೆ ಲೈಫ್ ಲಾಂಗ್ ಅವಳನ್ನು ನೋಡೋಕ್ಕಾಗಲ್ಲ. ಏನು ಮಾಡಲಿ? ಈ ಪರಿಮಳ ಒಬ್ಳು ಸ್ಟ್ರಾಂಗ್ ಆದರೆ ಸಾಕು. ಕಾವ್ಯ ಏನು ಮಾಡೋಕ್ಕಾಗಲ್ಲ. ರಿಪೋರ್ಟ್ ಸುಳ್ಳು ಬರೋ ಥರ ಮ್ಯಾನಿಪ್ಯುಲೇಟ್ ಮಾಡಿದರೆ ಕೇಸ್ ಗಟ್ಟಿಯಾಗುತ್ತೆ. ಮೊದಲು ಈ ಪರಿಮಳಂಗೆ ವಾರ್ನಿಂಗ್ ಕೊಡಬೇಕು ಅಂತ ಭರತ್ ಪರಿಮಳಂಗೆ ಕಾಲ್ ಮಾಡ್ತಾನೆ. ಆಗ ಪರಿಮಳ ಶಾಕ್ನಿಂದ ಫೋನ್ ನೋಡಿ ಚಿನ್ನನ ಬಿಸಾಕಿ, ಸಾಕು ಮಾಡೆ ನಿನ್ನ ಲಂಚದ ಆಟನ. ನಾನು ಮಾರಾಟಕ್ಕಿಲ್ಲ ಅಂತ ಹೇಳಿಲ್ವಾ? ಮಹಾದೇವ ಅವರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಆಗೋವರೆಗೂ ನಾನು ಸುಮ್ಮನೆ ಬಿಡಲ್ಲ. ಮೊದಲು ಇದನ್ನೆಲ್ಲ ತಗೊಂಡು ಇಲ್ಲಿಂದ ಹೊರಡು ಅಂತಾಳೆ ಪರಿಮಳ. ಬಾಯಿ ಮುಚ್ಚು, ಯಾಕೆ ಸುಳ್ಳು ಹೇಳ್ತಿದ್ಯಾ? ಆ ಮನುಷ್ಯನ ಜೊತೆ ನಾನು ಇಷ್ಟು ದಿನ ಬದುಕಿದ್ದೀನಿ. ಆ ಮನುಷ್ಯ ಹೇಗೆ, ಅವನ ಗುಣ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತಾಳೆ ಕಾವ್ಯ. ನಿಜವಾಗ್ಲೂ ನಿನ್ನ ಗಂಡ ಅಷ್ಟೊಂದು ಸತ್ಯವಂತ ಆಗಿದ್ದರೆ ನಾಳೆ ಕೋರ್ಟಲ್ಲಿ ಸಾಬೀತು ಮಾಡು. ಮೊದಲು ಇದನ್ನು ಇಲ್ಲಿಂದ ತಗೊಂಡು ಹೋಗು ಅಂತಾಳೆ ಪರಿಮಳ. ಮಾಡ್ತೀನಿ ಪರಿಮಳ. ನಾಳೆ ಮಹಾದೇವನ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದಾಗ ನಿನ್ನ ಅಸಲಿ ಮುಖನ ನಾನೇ ಕಳ್ತೀನಿ. ಸದ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಾಳೆ ಇಡೀ ಊರೇ ನೋಡುತ್ತೆ ಅಂತ ಚಿನ್ನ ಒಡವೆನ ತಗೊಂಡು ಕಾವ್ಯ ಅಲ್ಲಿಂದ ಬರ್ತಾಳೆ. ಈಚೆ ರೂಮಲ್ಲಿ ಪಂಚಮಿ ನಿಂತಿರುವಾಗ, ಏನೇ ಪಂಚಮಿ ತುಂಬ ಯೋಚನೆ ಮಾಡ್ತಿದ್ಯಾ ಅಂತಾನೆ ಕಿಟ್ಟಿ. ಆಗ ಪಂಚಮಿ ಕಿಟ್ಟಿ ಕೆನ್ನೆಗೆ ಬಾರಿಸ್ತಾಳೆ. ಎಷ್ಟು ಧೈರ್ಯ ನಿನಗೆ ನನಗೆ ಹೊಡಿತೀಯಾ? ಇಷ್ಟು ದಿನ ಆ ಮಹಾದೇವ ಕಾವ್ಯ ಇದ್ದಾರೆ ಅಂತ ತುಂಬ ಮರೀತಿದ್ದೆ ಅಲ್ವಾ? ಈಗ ಮಹಾದೇವ ಜೈಲ್ ಪಾಲಾಗಿದ್ದಾನೆ, ಕಾವ್ಯ ಮನೆ ಬಿಟ್ಟು ಓಡೋಗಿದ್ದಾಳೆ. ಇವತ್ತು ಯಾರೇ ಇದ್ದಾರೆ ನಿನಗೆ? ನಾನು ನಿನ್ನ ಗಂಡ, ನಿನ್ನ ಮೇಲೆ ಎಲ್ಲ ಹಕ್ಕಿದೆ ಕಣೆ ನನಗೆ ಅಂತ ಪಂಚಮಿಗೆ ಹೊಡೆಯೋಕೆ ಕಿಟ್ಟಿ ಕೈ ಎತ್ತುತ್ತಾನೆ. ಆಗ ಕಾವ್ಯ ಬಂದು ಏಯ್ ಅಂತ ಕೂಗ್ತಾಳೆ. ಕಿಟ್ಟಿ ಸುಮ್ಮನೆ
ಶಾಕ್ನಿಂದ ನೋಡ್ತಾನೆ. ಈಚೆ ಲೇಡಿ ಕಾನ್ಸ್ಟೇಬಲ್ ಭರತ್ ಹತ್ರ ಬಂದು, ಸರ್ ನೀವು ಹೇಳ್ದಂಗೆ ರಿಪೋರ್ಟ್ ರೆಡಿ ಮಾಡಿಸಿದ್ದೀನಿ ಸರ್, ಮಹಾದೇವನೇ ದೌರ್ಜನ್ಯ ಮಾಡಿದ್ದಾನೆ ಅನ್ನೋದಕ್ಕೆ ಇದರಲ್ಲಿ ಪಕ್ಕ ಸಾಕ್ಷಿ ಇದೆ ಸರ್ ಅಂತ ಭರತ್ಗೆ ರಿಪೋರ್ಟನ್ನು ಕೊಡ್ತಾಳೆ. ಈ ರಿಪೋರ್ಟ್ ಕೋರ್ಟ್ ಮುಂದೆ ಹೇಳಿದರೆ ಮುಗೀತು ಅಂತಾನೆ ಭರತ್. ಈಚೆ ಜಡ್ಜ್ ಈ ವಿಕ್ಟಿಮ್ ಪರಿಮಳ ಮೇಲೆ ದೈಹಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ನಡೆದಿರೋದನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತೆ, ಆದ್ದರಿಂದ ಆರೋಪಿ ಮಹಾದೇವನಿಗೆ ಅಂತ ಜಡ್ಜ್ ಹೇಳುವಾಗ ಕಾವ್ಯ ಸಾಕ್ಷಿ ಜೊತೆ 1 ನಿಮಿಷ ಯುವರ್ ಆನರ್ ಅಂತ ಕೋರ್ಟ್ ಒಳಗೆ ಬರ್ತಾಳೆ.